ಸಮಯ ಬೆಳಿಗ್ಗೆ 6:30. ದೇವದುರ್ಗ ಶಾಸಕಿ ಕರೆಮ್ಮಾಜಿ ನಾಯಕ್ ಅವರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ನಿವಾಸ. ಇಂದು ನಮ್ಮ ಹಲೋ ಹಿಂದೂ ತಂಡ ದೇವದುರ್ಗದ ದೇವತೆ ಎಂದೇ ಹೆಸರುವಾಸಿಯಾಗಿರುವ ಶಾಸಕಿ ಕರೆಮ್ಮಾ ನಾಯಕ್ ಅವರ ಜೊತೆ ಸಂಪೂರ್ಣ ದಿನವನ್ನ ಕವರ್ ಮಾಡ್ತಾ ಇದೆ. ಮುಂಜಾನೆ ನಮ್ಮ ದಿನ ಆರಂಭವಾದದ್ದು ಶಾಸಕಿ ಕರೆಮ್ಮಾ ನಾಯಕ್ ಅವರ ಮನೆಯಿಂದ. ಶಾಸಕಿ ಕರೆಮ್ಮಾ ನಾಯಕ್ ಅವರ ದಿನಚರಿ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಆರಂಭವಾಯಿತು. ನಿತ್ಯ ಪೂಜೆ ಮುಗಿಸಿ ಶಾಸಕಿ ಜನರನ್ನ ಭೇಟಿ ಮಾಡುವ ಕಾಯಕವನ್ನ ಆರಂಭಿಸಿದ್ರು. ಜನಸೇವೆಯೇ ತನ್ನ ಧ್ಯೇಯ ಎಂದು ನಂಬಿರುವ ಕರೆಮ್ಮಾಜಿ ನಾಯಕ್ ಜನರ ಭೇಟಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಸಮಯ ಬೆಳಿಗ್ಗೆ 7 ಗಂಟೆ. ಶಾಸಕಿ ಕರೆಮ್ಮಾ ನಾಯಕ್ ಅವರು ತಮ್ಮ ನಿವಾಸದಿಂದ ನೇರವಾಗಿ ಜನಸಂಪರ್ಕ ಕಚೇರಿ ಕಡೆ ಪಯಣ ಬೆಳೆಸಿದ್ರು. ಬನ್ನಿ ಈಗ ಅವರ ಜನಸಂಪರ್ಕ ಕಚೇರಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಓಕೆ ವೀಕ್ಷಕರೇ, ಅನೇಕ ಕಾರ್ಯಕ್ರಮಗಳನ್ನ ಕರೆಮ್ಮಾ ನಾಯಕ್ ಅವರ ಜೊತೆ ನಾವು ಕವರ್ ಮಾಡ್ತಾ ಇದೀವಿ. ಸೊ ಈಗ ನಾನು ನಿಂತಿರೋದು ಪ್ರವಾಸಿ ಮಂದಿರದಲ್ಲಿ. ಸೊ ಇಲ್ಲಿ ಕರೆಮ್ಮಾಜಿ ನಾಯಕ್ ಅವರಿಗೆ ಜನಸಂಪರ್ಕ ಕಚೇರಿಯನ್ನ ಕೊಟ್ಟಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಒಂದೆರಡು ಕೊಠಡಿಗಳನ್ನ ಅವರಿಗೆ ಅಂತ ಬಿಟ್ಕೊಟ್ಟಿರೋದ್ರಿಂದಾಗಿ ಒಂದು ಕೊಠಡಿಯಲ್ಲಿ ಜನಸಾಮಾನ್ಯರಿಗೆ ಭೇಟಿ ಮಾಡುವಂತದ್ದು ಆಗತ್ತೆ. ಮತ್ತೆ ಈ ಕೊಠಡಿಯಲ್ಲಿ ಶಾಸಕರು ಬರುವಂತಹ ಅಧಿಕಾರಿಗಳು ಮತ್ತು ಯಾರಾದ್ರೂ ಪರ್ಸನಲಿ ಭೇಟಿ ಮಾಡಬೇಕು ಅಂತಂದ್ರೆ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಸಂವಾದವನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಇದು ಅವರ ಮೇನ್ ಕಚೇರಿ. ಈಗ ಕರೆಮ್ಮಾ ನಾಯಕ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ನೋಡಿ, ಈ ರೀತಿ ಪ್ರತಿನಿತ್ಯವೂ ಕೂಡ ಜನ ಅವರ ಕಚೇರಿಗೆ ಮತ್ತು ಅವರ ನಿವಾಸಕ್ಕೆ ಹಾಗೂ ಪ್ರವಾಸಿ ಮಂದಿರ ಎಲ್ಲಿರ್ತಾರೋ ಮಾಹಿತಿ ಇರುತ್ತೆ ಅವರಿಗೆ. ಅಂದ್ರೆ ಯಾಕೆಂತಂದ್ರೆ ಶೆಡ್ಯೂಲ್ ಆಸ್ ಇಟ್ ಈಸ್ ಇರುತ್ತೆ ಪ್ರತಿನಿತ್ಯವೂ ಕೂಡ. ಸೊ ಹೀಗೆ ನೂರಾರು ಜನ ಪ್ರತಿನಿತ್ಯ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಬರ್ತಾರೆ. ಅವರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಓಕೆ, ಕರೆಮ್ಮಾ ನಾಯಕ್ ಅವರನ್ನ ಮಾತಾಡಿಸ್ತೀನಿ. ಎಸ್ ಮೇಡಮ್, ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಸಿಗ್ತೀರಿ ಜನರಿಗೆ ಅಂತ ಪ್ರವಾಸಿ ಮಂದಿರದಲ್ಲಿ? ಸರ್, ಇದು ನನ್ನ ಆಫೀಸ್, ಶಾಸಕರ ಒಂದು ಕಾರ್ಯಾಲಯ. ಇದರಲ್ಲಿ ನಾನು ಬೆಳಗ್ಗೆ 9-9:30 ಬರ್ತೀನಿ. ಮನೆಯಲ್ಲಿ 6 ಗಂಟೆಲಿಂದಾನೇ ಮನೆಯಲ್ಲಿ ಜನ ಬರೋದು ಸ್ಟಾರ್ಟ್ ಆಗ್ತಿರ್ತದ. ಅಲ್ಲಿ ಏನ್ ಮಾತಾಡ್ಬೇಕು ಮಾತಾಡಿ ಆಫೀಸ್ ಕೆಲಸ ನಾನು ಇಲ್ಲಿಗೆ ಬರ್ತೀನಿ. 9ರಿಂದ ಸುಮಾರು ಏನಾದ್ರು ಬೇರೆ ಹಳ್ಳಿ ಕಾರ್ಯಕ್ರಮಗಳು ಮೀಟಿಂಗ್ ಗಳಿದ್ರ ಆದಷ್ಟು 1 ತಾಸು 2 ತಾಸು ಕೂತ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಕಂಟಿನ್ಯೂ ಆಗಿ ಮಧ್ಯಾಹ್ನ ತನ ಇಲ್ಲಿರ್ತೀನಿ.